ಫ್ರೆಂಡ್ಸ್, ಇವತ್ತು ನೋಡಿ ರಾಘವೇಂದ್ರ ಸ್ವಾಮಿ ಪೂಜೆಯೊಂದಿಗೆ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮಾಡಬೇಕಂತ ಹೇಳಿ ಅಡುಗೆ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದಿಂದ ಬ್ಲಾಗನ್ನು ಶುರು ಮಾಡಿದ್ದೀನಿ. ಈಗ ನೋಡಿ ಅಕ್ಕಿ ತೊಳಿತಾ ಇದ್ದೀನಿ. ಕುಕ್ಕರಲ್ಲಿ ಅಕ್ಕಿ ಮತ್ತು ಬೇಳೆ ಇಟ್ಕೋಬೇಕು ಅಂತ ಹೇಳಿ ತೊಳಿತಾ ಇದ್ದೀನಿ. ನೋಡಿ ಈಗ ಎಲ್ಲ ಟೊಮೆಟೊ, ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕು. ಹಾಗೆ ಬೇಳೆ ಎಲ್ಲ ತೊಳ್ಕೊಬೇಕು. ಅದೆಲ್ಲ ತೊಳ್ಕೊಂಡು ಕುಕ್ಕರಲ್ಲಿ ಇಟ್ಕೋತೀನಿ ಬೇಳೆ ಸಾರು ಮಾಡೋದಕ್ಕೆ. ಯಾರೆಲ್ಲ ನನ್ನ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡು. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಸಪೋರ್ಟ್ ಇಲ್ಲದೇ ನಾವು ಯೂಟ್ಯೂಬಲ್ಲಿ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತು ನೋಡಿ ತಲೆ ಸ್ನಾನ ಮಾಡಿದೆ. ಈಗ ನೋಡಿ ಬೇಳೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈಗ ತೊಳ್ಕೊಬೇಕು. ಬೇಳೆನ ತೊಳ್ಕೊಂಡು ಹಾಗೆ ಎಲ್ಲ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೀವು ತಿಳಿಸೋದ್ರಿಂದ ನಾವು ಮತ್ತೆ ಮುಂದಿನ ವಿಡಿಯೋ ಮತ್ತೆ ಸರಿ ಮಾಡಿಕೊಂಡು ನಾವು ಹಾಕ್ಬೋದು. ನಾವು ಏನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ನೀವು ಹೇಳೋದ್ರಿಂದ ನಮಗೆ ಗೊತ್ತಾಗುತ್ತೆ. ದಯವಿಟ್ಟು ತಿಳಿಸಿ. ಯಾಕೋ ಇತ್ತೀಚೆಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಮನೆ ಸಮಸ್ಯೆ ತುಂಬ ಇದೆ. ಅದೆಲ್ಲ ಸಮಸ್ಯೆ ಹೇಗೆ ಬಗೆಹರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಟೆನ್ಷನ್ ಆಗ್ತಾ ಇದೆ. ಅದರಿಂದ ತಲೆ ನೋವು ಬರುತ್ತೋ ಏನೋ, ಸರಿಯಾಗಿ ನಿದ್ದೆನೂ ಆಗ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಏನೇ ಪ್ರಯತ್ನ ಪಟ್ಟರು ಅದರಲ್ಲಿ ಸಕ್ಸಸ್ ಅನ್ನೋದೇ ಸಿಗೋದಿಲ್ಲ. ಯಾಕೆ ಹೀಗಾಗ್ತಾ ಇದೆ, ದೇವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮಗೆ ಸಪೋರ್ಟ್ ಮಾಡಿದರೆ ನಾವು ಯೂಟ್ಯೂಬಲ್ಲಿ ಏನಾದರೂ ಮಾಡ್ಬೋದು ಅಂತ ಯೂಟ್ಯೂಬ್ ಮಾಡಿದೆ ನಾನು. ಅದು ಸರಿಯಾಗಿ ಓಡ್ತಾ ಇಲ್ಲ, ಯಾರೂ ನೋಡ್ತಾನೇ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಏನೇ ಬಿಸ್ನೆಸ್ ಮಾಡಿದರೂ ಅದರಲ್ಲೂ ಕೂಡ ಸಕ್ಸಸ್ಸು ಕಾಣ್ತಾ ಇಲ್ಲ. ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಮ್ಮ ಏರಿಯಾದಲ್ಲಿ ಯಾವ ಇದನ್ನು ಬಿಸ್ನೆಸ್ಸು ನಡೆಯೋದಿಲ್ಲ. ಎಲ್ಲ ನಾನು ಟ್ರೈ ಮಾಡಿ ಎಲ್ಲ ನೋಡಿ ಆಯಿತು, ಯಾವುದು ನಡೆಯೋದಿಲ್ಲ. ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನಮಗೆ ಹೊರಗಡೆ ಕೆಲಸಕ್ಕೆ ಹೋಗೇನೂ ಗೊತ್ತಿಲ್ಲ. ಮನೆಯಲ್ಲೇ ಬಟ್ಟೆ ಹೊಲಿದು ಅಷ್ಟೇ ಗೊತ್ತು. ಎಲ್ಲಿ ಕೆಲಸಕ್ಕೆ ಹೋಗೋದು ಗೊತ್ತಾಗ್ತಾ ಇಲ್ಲ. ಈಗ ಹೊರಗಡೆ ಹೋಗಿ ಕೆಲಸ ಮಾಡೋದು ಆಗೋದಿಲ್ಲ. ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ನೋಡಬೇಕು ಮುಂದೆ ದೇವರು ಯಾವ ಥರ ದಾರಿ ತೋರಿಸ್ತಾನೋ ನೋಡಬೇಕು. ದೇವರು ದಾರಿ ತೋರಿಸಿದ ಹಾಗೆ ನಾವು ನಡಿಬೇಕು ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿ ಎಲ್ಲ ಕಟ್ ಮಾಡಿಕೊಂಡು ಆಯಿತು. ಈಗ ಕುಕ್ಕರಲ್ಲಿ ಇಟ್ಕೋತಾ ಇದ್ದೀನಿ. ವೈಸರು ನೀರಲ್ಲಿ ಹಾಕಿಟ್ಟಿದ್ದೆ. ಸ್ವಲ್ಪ ಅದು ಸೀಟಿ ಬರ್ತಾ ಇರಲಿಲ್ಲ, ಹೀಗಾಗಿ ವೈಸರ್ ನೀರಲ್ಲಿ ಹಾಕಿಟ್ಟಿದ್ದೆ. ನೀರಲ್ಲಿ ಹಾಕಿಟ್ಟಿದ್ರೆ ಸರಿ ಆಗುತ್ತೆ ವೈಸರು, ಅದಕ್ಕೆ ಹಾಕಿಟ್ಟಿದ್ದೆ. ಈಗ ನೋಡಿ ಸೀಟಿ ಒಳಗಡೆ ಇಟ್ಟಿದ್ದೀನಿ. ಸೀಟಿ ತರ್ತಾ ಇದ್ದೀನಿ. ಸೀಟಿ ಹಾಕ್ಕೊಂಡು ಆಮೇಲೆ ಕುಕ್ಕರ್ ಇಟ್ಕೋಬೇಕು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಸಮಸ್ಯೆ ಬಂದರೆ ಎಲ್ಲ ಕಡೆಯಿಂದ ಸಮಸ್ಯೆ ಬರ್ತಾ ಇರುತ್ತೆ. ಅದನ್ನು ಹೇಗೆ ಬಗೆಹರಿಸಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾರ ಸಪೋರ್ಟು ಇಲ್ಲ. ಸಪೋರ್ಟ್ ಅನ್ನೋದು ಇದ್ದರೆ ಏನಾದರೂ ಮಾಡ್ಬೋದು. ಸಪೋರ್ಟ್ ಇಲ್ಲದೆ ನಾವು ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ತುಂಬಾ ಕಷ್ಟ ಇದೆ. ಕಷ್ಟ ಪಡೋರಿಗೆ ಗೊತ್ತದು. ದೇವ್ರ ದಯದಿಂದ ಎಲ್ಲ ನಮ್ಮ ಸಮಸ್ಯೆ ಬಗೆಹರಿದ್ರೆ ಅಷ್ಟೇ ಸಾಕು. ದೇವರಲ್ಲಿ ಅಷ್ಟೇ ನಾನು ಬೇಡ್ಕೊಳ್ಳೋದು. ನಮಗೇನು ಶ್ರೀಮಂತಿಕೆ ಬೇಡ, ಏನೂ ಬೇಡ, ಆಸ್ತಿ ಅಂತಸ್ತು ಏನೂ ಬೇಡ. ನಾವು ಇರೋ ಸಮಸ್ಯೆನ ಬಗೆಹರಿದು
ನೆಮ್ಮದಿಯಿಂದ ಇದ್ದರೆ ಸಾಕು ಅಂತ ಆ ದೇವರಲ್ಲಿ ಬೇಡ್ಕೋತಾ ಇದ್ದೀನಿ. ಆ ದೇವರು ಏನು ಮಾಡ್ತಾನೋ ನೋಡೋಣ. ತುಂಬಾ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ಇತ್ತೀಚೆಗಂತೂ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ಯಾರ ಕಡೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಮನಸ್ಸಲ್ಲಿ ಇಟ್ಕೊಂಡು ಕೊರಗಿ ಸಾಕಾಗಿಬಿಟ್ಟಿದೆ. ನೋಡಬೇಕು ದೇವ್ರು ಏನು ಮಾಡ್ತಾನೋ ನೋಡೋಣ. ಎಲ್ಲ ಸಹಿಸ್ಕೊಂಡು ಹೋಗೋದಷ್ಟೆ. ಸ್ವಲ್ಪ ಪಾತ್ರೆ ಇತ್ತು ನೋಡಿ, ಪಾತ್ರೆ ತೊಳ್ಕೊತಾ ಇದ್ದೀನಿ. ಪಾತ್ರೆ ನಾವು ಎಷ್ಟು ಅಡುಗೆ ಮನೆ ಬಂದರೆ ಸಾಕು, ಪಾತ್ರೆ ಜಮಾ ಆಗ್ತಾನೇ ಇರುತ್ತೆ. ಆವಾಗನೇ ಎಲ್ಲ ತೊಳ್ಕೊಂಬಿಡಬೇಕು, ಇಲ್ಲ ಅಂದರೆ ಹಾಗೆ ಜಾಸ್ತಿ ಆಗೇ ಆಗ್ತವೆ. ಆವಾಗ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು. ಈಗ ನೋಡಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ ನೋಡಿ. ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ 2 ಜಜ್ಜಿ ಒಗ್ಗರಣೆ ಕೊಟ್ಟರೆ ಸಾರು ತುಂಬ ರುಚಿಯಾಗುತ್ತೆ, ಘಮ ಘಮ ಅಂತ ಟೇಸ್ಟ್ ಬರುತ್ತೆ. ನಾವು ಪಟ್ಟಿದ ಪ್ರಯತ್ನಕ್ಕೆ ಸ್ವಲ್ಪನಾದರೂ ಫಲ ಕೊಟ್ಟರೆ ನಮಗೆ ಖುಷಿ ಆಗುತ್ತೆ. ಪ್ರಯತ್ನ ಪಟ್ಟರು ಏನೂ ಫಲ ಸಿಗಲಿಲ್ಲ ಅಂದರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ನೋವಾಗುತ್ತೆ. ಏನು ಮಾಡೋದು, ಕೆಲವ್ರ ಹಣೆ ಬರದಲ್ಲಿ ಬರೀ ಕಷ್ಟನೇ ಬರೆದಿರ್ತಾನೆ ದೇವರು. ನೆಮ್ಮದಿ ಅನ್ನೋದು ಅವರಿಗೆ ಇರೋದಿಲ್ಲ. ಸಾಯೋವರೆಗೂ ಅವರಿಗೆ ನೆಮ್ಮದಿನೇ ಇರಲ್ಲ. ಏನು ಮಾಡೋದು, ಆಗಲಿ. ಈಗ ನೋಡಿ ಸಂಜೆ ಸ್ವಲ್ಪ ಪಾತ್ರೆ ಎಲ್ಲ ಇದೆ. ಅದು ತುಪ್ಪದ ಡಬ್ಬಿಲಿ ತುಪ್ಪ ಹಾಕಿಟ್ಟಿದ್ದೀನಿ. ಬೇರೆ ಡಬ್ಬಿಯಲ್ಲಿ ಒಂದಿತ್ತು ತುಪ್ಪ, ಸ್ವಲ್ಪ ಅದನ್ನು ತೆಗೆದು ಇದರಲ್ಲಿ ಹಾಕ್ಕೊಂಡೆ. ಮತ್ತು ಆ ಪಾತ್ರೆ ತೊಳೆಯೋದಕ್ಕೆ ಹಾಕಿದ್ದೀನಿ. ಈಗ ನೋಡಿ ಪಾತ್ರೆ ಎಲ್ಲ ಸ್ವಲ್ಪ ತೊಳ್ಕೊಬೇಕು. ಇಷ್ಟೊತ್ತು ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಂಡಿದ್ದೆ, ಸ್ಟಿಚ್ ಮಾಡಿಕೊಂಡೆ. ಈಗ ಸ್ವಲ್ಪ ಹುಕ್ಸ್ ಎಲ್ಲ ಹಚ್ಚೋದಿತ್ತು, ಅದನ್ನು ಹಚ್ಕೊಂಡೆ. ಈಗ ಪಾತ್ರೆ ಸ್ವಲ್ಪ ಇತ್ತು ಅಂತ ಹೇಳಿ ತೊಳೆಯೋದಕ್ಕೆ ಬಂದಿದ್ದೀನಿ ನೋಡಿ. ಪಾತ್ರೆ ಎಲ್ಲ ತೊಳ್ಕೊತೀನಿ. ದಯವಿಟ್ಟು ನಮಗೆ ಎಲ್ಲರೂ ಸಪೋರ್ಟ್ ಮಾಡಿ. ಇದರಲ್ಲೂ ಕೂಡ ನನಗೆ ಸಕ್ಸಸ್ ಅನ್ನೋದು ಕಾಣ್ತಾ ಇಲ್ಲ. ಯೂಟ್ಯೂಬಲ್ಲಿ ಕೂಡ ಯಾರೂ ನೋಡ್ತಾನೇ ಇಲ್ಲ. ಬೇಜಾರಾಗ್ತಾ ಇದೆ. ಸುಮ್ಮನೆ ಬಿಟ್ಟು ಬಿಡೋಣ ಅನ್ನಿಸ್ತಾ ಇದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಇದರಲ್ಲಿ ಏನೂ ವ್ಯೂಸೇ ಬರ್ತಾ ಇಲ್ಲ, ಸಬ್ಸ್ಕ್ರೈಬು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಇದನ್ನು ಕೂಡ ಬಿಟ್ಟೇ ಬಿಡೋಣ ಅನ್ನಿಸ್ತಾ ಇದೆ. ಯಾಕಂದರೆ ಅಷ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ನಾವು ಏನಾದರೂ ಸ್ವಲ್ಪನಾದರೂ ಅದರಲ್ಲಿ ಇದು ಆದರೆ ನಮಗೂ ಮಾಡೋದಕ್ಕೆ ಖುಷಿ ಆಗುತ್ತೆ. ಅದು ಆಗ್ತಾನೇ ಇಲ್ಲ ಅಂದರೆ ಸುಮ್ಮನೆ ಬಿಟ್ಟು ಬಿಡೋದೇ ಒಳ್ಳೆಯದು. ಎಷ್ಟು ದಿನ ಅಂತ, ಈಗ 5ನೇ ತಿಂಗಳು ನಾನು ಯೂಟ್ಯೂಬ್ ಮಾಡಿ, ಆದರೂ ಏನೂ ಗ್ರೋತ್ ಆಗ್ತಾ ಇಲ್ಲ ಅಂದರೆ ಏನು ಮಾಡೋದು. ಡೈಲಿ ಸುಮ್ಮನೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಎಲ್ಲ ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಟು ತುಂಬಾ ಕೆಲಸ ಇರುತ್ತೆ. ಅಷ್ಟೆಲ್ಲ ಮಾಡಿದರೂ ಕೂಡ ಏನೂ ಆಗ್ತಾ ಇಲ್ಲ ಅಂದರೆ ಮಾಡಿನೂ ಪ್ರಯೋಜನ ಇಲ್ಲ. ಸುಮ್ಮನೆ ನಮ್ಮ ಟೈಮ್ ವೇಸ್ಟು. ಅದ್ರ ಬದಲು ಆ ಟೈಮ್ ಅಲ್ಲಿ ಬೇರೆ ಏನಾದರೂ ಮಾಡಿದರೆ ಏನಾದರೂ ಆಗ್ಬೋದು. ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಯಾಕೋ ಗೊತ್ತಿಲ್ಲ, ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ನಾವು ಏನೇ ಮಾಡಿದರೂ ಅದರಲ್ಲಿ ಸಕ್ಸಸ್ ಅನ್ನೋದೇ ಸಿಗೋದಿಲ್ಲ ಅಂತ ಹೇಳಿ ತುಂಬಾ ಬೇಜಾರಾಗ್ತಾ ಇದೆ. ಹೇಳ್ಕೊಳಕ್ಕಾಗೋದಿಲ್ಲ, ಅಷ್ಟು ಬೇಜಾರಾಗ್ತಾ ಇದೆ. ಹೇಳ್ಕೊಂಡ್ರೆ ಯಾರ ಹತ್ರ ಹೇಳ್ಕೊಳ್ಳೋದು, ಯಾರು ಕೇಳ್ತಾರೆ? ನಮ್ಮ ಗೋಳನ್ನು ಯಾರೂ ಕೇಳೋದಿಲ್ಲ. ಕಷ್ಟ ಇದ್ದಾಗ ಯಾರೂ ಕೇಳೋದಿಲ್ಲ. ಜೀವನನೇ ಅಷ್ಟು. ಎಲ್ಲ ಚೆನ್ನಾಗಿದ್ದಾಗ ಮಾತ್ರ ಎಲ್ಲರೂ ಇರ್ತಾರೆ. ಕಷ್ಟ ಅಂತೆ ಬಂದಾಗ ಯಾರೂ ಇರೋದಿಲ್ಲ. ಇದೇ ಜೀವನ. ಎಲ್ಲ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಏನು ಮಾಡೋದು, ಮಾತಾಡೋಕ್ಕೆ ಸಹಿತ ನನಗೆ ಆಗ್ತಾಯಿಲ್ಲ. ಅಷ್ಟು ಮನಸ್ಸಿಗೆ ಟೆನ್ಷನ್ನು, ಬೇಜಾರು.
ಈ ಕಡೆ ಹೆಲ್ತ್ ಪ್ರಾಬ್ಲಮ್ಮು, ಯಾವುದನ್ನು ಸಹಿಸ್ಕೊಳ್ಳಿ ಯಾವುದನ್ನು ಬಿಡಲಿ ಅಂತ ಮನಸ್ಸಿಗೆ ತುಂಬಾ ಟೆನ್ಷನ್ ಅಂದರೆ ಟೆನ್ಷನ್ ಆಗ್ತಾಯಿದೆ. ಯಾವುದ್ರಲ್ಲೂ ಸಕ್ಸಸ್ ಅನ್ನೋದೇ ಇಲ್ಲ. ಒಂದರಲ್ಲಾದರೂ ಸಕ್ಸಸ್ ಅನ್ನೋದಿದ್ದರೆ ಮನಸ್ಸಿಗೆ ಖುಷಿಯಾಗತ್ತೆ. ಯಾವುದ್ರಲ್ಲೂ ಸಕ್ಸಸ್ಸು ಸಿಗದೇ ಇದ್ದಾಗ ಮನಸ್ಸು ತುಂಬ ಕುಗ್ಗಿ ಹೋಗಿಬಿಡುತ್ತೆ. ಏನು ಮಾಡಿದರೂ ಅದರಲ್ಲಿ ನಮಗೆ ಇದು ಇಲ್ಲ ಅಂತ ಹೇಳಿ ಮನಸ್ಸಿಗೆ ಭಾಳನೇ ಬೇಜಾರಾಗತ್ತೆ. ನಾವು ಮಾಡ್ತೀವಿ ಅಂದರೂ ಕೂಡ ಅದರಲ್ಲಿ ನಮಗೆ ಏನೂ ಇದು ಆಗಲ್ಲ. ನಾನು ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀನಿ, ಆದರೆ ಅದರಲ್ಲಿ ಸಕ್ಸಸ್ ಸಿಗಬೇಕಲ್ಲ, ಅದೇ ಸಿಗ್ತಾ ಇಲ್ವಲ್ಲ. ಹೀಗಾಗಿ ತುಂಬಾ ಬೇಜಾರಾಗ್ತಾ ಇದೆ. ನೋಡಬೇಕು, ಈ ಮನೆಯನ್ನೇ ಬಿಟ್ಟು ಎಲ್ಲಾದರೂ ಬೇರೆ ದೂರ ಹೋಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನೋಡಬೇಕು, ಅದನ್ನಾದರೂ ಮಾಡಿ ನೋಡಬೇಕು. ಈ ಏರಿಯಾದಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ. ಬೇರೆ ಏನಾದರೂ ವಿಚಾರ ಮಾಡಬೇಕು. ತುಂಬ ಬೇಜಾರಾಗ್ತಾ ಇದೆ. ಮಾತಾಡೋಕ್ಕೂ ಪದಗಳೇ ಸಿಗ್ತಾ ಇಲ್ಲ ನನಗೆ. ಅಷ್ಟು ಮನಸ್ಸಿಗೆ ನೋವು, ಆತಂಕ ಎಲ್ಲ ಆಗ್ತಾ ಇದೆ. ದಯವಿಟ್ಟು ನೀವಾದರೂ ಸ್ವಲ್ಪ ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ. ಈಗ ನೋಡಿ, ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಈಗ ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕ್ಲೀನ್ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ನೋಡಬೇಕು ಏನು ಮಾಡಬೇಕಂತ ಹೇಳಿ. ಈಗ ರಾತ್ರಿ ಎಲ್ಲ ಊಟ ಗೀಟ ಮಾಡಿ ಎಲ್ಲ ಆಯಿತು ನಂದು. ಈಗ ಮತ್ತೆ ಮಾತ್ರೆ ಎಲ್ಲ ತಗೊಂಡು ಸ್ವಲ್ಪ ವಾಕ್ ಮಾಡಿ ಮಲ್ಕೋಬೇಕು. ಹೆಲ್ತ್ ಸ್ವಲ್ಪ ತುಂಬ ಕಾಡ್ತಾ ಇದೆ. ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಮನಸ್ಸಿಗೆ ನೆಮ್ಮದಿ ಅನ್ನೋದು ಇದ್ದರೆ ಹೆಲ್ತು ಕೂಡ ಸರಿಯಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಹೆಲ್ತು ಕೂಡ ಸರಿಯಾಗಿರೋದಿಲ್ಲ. ಸರಿಯಾಗಿ ನಿದ್ದೆನೂ ಆಗೋದಿಲ್ಲ. ತುಂಬ ಪ್ರಾಬ್ಲಮ್ ಆಗುತ್ತೆ. ಮಾತಾಡೋಕ್ಕೂ ಆಗಲ್ಲ. ಈಗ ನೋಡಿ, ಕೆಳಗಡೆ ಎಲ್ಲ ಟೈಲ್ಸ್ ಒರೆಸ್ಕೋತಾ ಇದ್ದೀನಿ. ನೋಡಬೇಕು, ಈ ಮನೆಯೇ ಬಿಡಬೇಕಂತ ವಿಚಾರ ಮಾಡ್ತಾ ಇದ್ದೀನಿ. ಎಲ್ಲಾದರೂ ಬೇರೆ ಕಡೆ ಹೋಗಿ ಏನಾದರೂ ಬಿಸ್ನೆಸ್, ನನಗಾಗುವಂಥ ಬಿಸ್ನೆಸ್ ಏನಾದರೂ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡಬೇಕು, ವಿಚಾರ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಸಕ್ಸಸ್ ಆಗೋ ಹಾಗೆ ನೀವು ಸಪೋರ್ಟ್ ಮಾಡಿ ಅಷ್ಟೇ ಸಾಕು. ನನಗೆ ಬೇರೆ ಏನೂ ಬೇಡ. ನೀವು ಸ್ವಲ್ಪ ಧೈರ್ಯ ಕೊಟ್ಟರೆ ನಾನು ಕೂಡ ಇದರಲ್ಲಿ ಏನಾದರೂ ಮಾಡ್ಬೋದು ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಾಚ್ ಅವರೆಲ್ಲ ಮಾಡೋದು ತುಂಬಾ ಕಷ್ಟ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಈಗ ನೋಡಿ, ಮಾತ್ರೆ ತಗೋತಾ ಇದ್ದೀನಿ. ಮಾತ್ರೆ ತಗೊಂಡು ಆಮೇಲೆ ಸ್ವಲ್ಪ ವಾಕಿಂಗ್ ಮಾಡ್ತೀನಿ. ವಾಕಿಂಗ್ ಮಾಡಿಕೊಂಡು ಆಮೇಲೆ ಮಲ್ಕೋತೀನಿ. ತುಂಬಾ ಬೇಜಾರಾಗ್ತಾ ಇದೆ, ಅಂದರೆ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ಯಾವ ಕಡೆ ಹೋದರೂ ದಾರಿ ಸಿಗ್ತಾ ಇಲ್ಲ. ಯಾಕಂತಾನೆ ಗೊತ್ತಾಗ್ತಾ ಇಲ್ಲ. ದೇವ್ರು ಯಾಕೆ ಇಷ್ಟು ನಮಗೆ ಕಾಡ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.